ಮುರಳೀಕೃಷ್ಣ. ಸರ್, ಈಗ ನಾವು ವೆಜ್ ಬೂಸ್ಟ್ ಏನು ಕೊಡ್ತಾ ಇದ್ದೀರಲ್ವ, ನೀವು ಯೂಸ್ ಮಾಡ್ತಾ ಇದ್ದೀರಿ, ಈಗ ಒಂದು 3 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಿ. ಹೌದು ಸರ್. ಫಾರ್ ಈಗ ಕೆಲವು ರೈತರಿಗೆ ಇನ್ಫಾರ್ಮೇಷನ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಫಾರ್ ಏನಪ್ಪ, ನೀವೇನು ಯೂಸ್ ಮಾಡ್ತಾ ಇದ್ದೀರೋ ನಿಮ್ಮ ಮಾಹಿತಿ ಕೆಲವು ರೈತರಿಗೆ ತಲುಪುವ ಸಲುವಾಗಿ ನಮ್ಮ ಕಂಪ್ನಿ ಕಡೆಯಿಂದ ನೀವು ನಮ್ಮ ಕಂಪ್ನಿಗೆ ನೀವೇನು ಹೇಳಬೇಕು ಅಂತ ಬಯಸ್ತಾ ಇದ್ದೀರಿ. ಸರ್, ಇದು ವೆಜ್ ಬೂಸ್ಟ್ ನಾನು 15 ದಿವಸಕ್ಕೆ ಒಂದ್ಸಲ ಭೂಮಿಗೆ ಬಿಡ್ತಾ ಇದ್ದೀನಿ. ಅದ್ರ ಜೊತೆ ಔಷಧಿ ಹೊಡೆದಾಗೆಲ್ಲ ಸ್ಪ್ರೇ ಮಾಡ್ತೀನಿ. ವಾರಕ್ಕೊಂದ್ಸಲ 200 ಲೀಟ್ರ್ 1 ಲೀಟ್ರ್ ಹಾಕ್ತೀನಿ. ಅದರಿಂದ ಮೊಗ್ಗು ದಪ್ಪ ಬರುತ್ತೆ, ಹೂವು ಕಲರ್ ಬರುತ್ತೆ, ಗಿಡ ಚೆನ್ನಾಗಿ ಚಿಗುರು ಚೆನ್ನಾಗಿ ಕೀಳುತ್ತೆ, ಚುಕ್ಕೆ ರೋಗ ಕಮ್ಮಿ ಆಗುತ್ತೆ, ಆಲ್ಮೋಸ್ಟ್ ರೋಗಗಳೆಲ್ಲ ಕಡಿಮೆನೆ, ಗಿಡ ಚೆನ್ನಾಗಿ ಪಿಕಪ್ ಡೆವಲಪ್ಮೆಂಟ್ ಚೆನ್ನಾಗುತ್ತೆ, ಚಿಗುರು ಚೆನ್ನಾಗಿ. ಈಗ ನಿಮ್ಮ ಗಿಡಕ್ಕೆ ಯೂಸ್ ಮಾಡ್ತಾ ಇದ್ದೀರಿ, ಈಗ ನೀವು ಈಗ 3 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಿ. ಈಗ ಗೊಬ್ಬರ ಏನನ್ನ ಕೊಟ್ಟಿದ್ದೀರಾ? 3 ಗೊಬ್ಬರ ಬೇರೆ ಗೊಬ್ಬರ ಏನೂ ಕೊಡ್ತಾ ಎಲ್ಲ ಈಗ ಇದೇ ಕ್ಯಾನ್ ಬಿಡ್ತಾ ಎಲ್ಲ ವೆಜ್ ಬೂಸ್ಟ್ ಒಂದೇ ಕೊಡ್ತಾ ಇರೋದು. ಓಕೆ. ಭೂಮಿಗೂ ಕೊಡ್ತಾ ಇದ್ದೀನಿ, ಸ್ಪ್ರೇನೂ ಮಾಡ್ತಾ ಇದ್ದೀನಿ. ಆಮೇಲೆ ಈಗ ನೀವು ಯೂಸ್ ಮಾಡಿ ಮತ್ತೆ ಕೆಲವು ರೈತರಿಗೆಲ್ಲ ಹೇಳಿದ್ದೀರಾ ನೀವು? ಸರ್, ಹೇಳಿದ್ದೀನಿ, ಒಂದು 3-4 ಜನಕ್ಕೆ ಕೊಡ್ಸಿದ್ದೀನಿ. ನೀವೇ ಕೊಟ್ಟಿದ್ದೀರಾ? ಓಕೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಹೂವು ನಿಮಗೆ ಈಗ ಇಳುವರಿ ಚೆನ್ನಾಗಿ ಬರ್ತಾ ಇದೆ, ಇಳುವರಿ ಚೆನ್ನಾಗಿ, ಟನ್ನೇಜ್ ಚೆನ್ನಾಗಿ ಬರ್ತಾ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಮತ್ತೆ ನಿಮ್ಮ ಕಡೆಯಿಂದ ಈಗ ಕೆಲವು ರೈತರಿಗೆ ನಿಮ್ಮ ತೋಟ ಹತ್ರ ಬರ್ತಾರೆ, ಅವ್ರಿಗೆಲ್ಲ ಹೇಳ್ತಾ ಇದ್ದೀರಾ? ಎಲ್ಲರಿಗೂ ಹೇಳ್ತಾ ಇದ್ದೀನಿ ಸರ್. ಬಂದು ತೋಟ ನೋಡಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ರೈತರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಓಕೆ ಸರ್, ನಮಸ್ಕಾರ. ಸಾಕದು.